स्वागत है आपका बी न्यूज नेशन में। मैं हूं आबिद हुसैन शेख। हालात का गलत फायदा उठाने वालों पर होगी कार्रवाई, जिला अधिकारी वाई पाटिल। हालात नाजुक हैं, इसके लिए सबको साथ देने की जरूरत है, ना कि हालात का फायदा उठाकर पाप के काम करने की। बाहरी राज्यों से आए हजारों लोगों के व्यवस्था करने के सिवा कोई रास्ता नहीं। लॉकडाउन पर हुए आज के अपडेट बताते हुए मीडिया को इसकी जानकारी दी जिला अधिकारी वाई पाटिल ने। ಅಲ್ಲ ಅಲ್ಲಿ ನಾನು ನಿಮಗಿಂತ ಜಾಸ್ತಿ ಹೇಳ್ಬಿಡ್ತೇನೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಹೇಳಿದೆ, ಪರಿಸ್ಥಿತಿಯ ದುರುಪಯೋಗ ಪಡೆದುಕೊಳ್ಳುವಂಥ ಜನ ಭಾಳಷ್ಟು ಇರ್ತಾರೆ. ಅದರಾಗ ಪ್ರೈವೇಟ್ ಜನನೇ ಇರಬೇಕಂತೇನಿಲ್ಲ, ನಮ್ಮವರು ಇರ್ತಾರೆ. ಅಂಥದ್ರಲ್ಲಿ ನೀವು ಪರ್ಟಿಕ್ಯುಲರ್ ಈಗ ಹೇಳಿದ್ರಲ್ಲ, 225 ಗ್ರಾಮ ಪಂಚಾಯಿತಿಯಲ್ಲಿ ನೀವು 2 ಹೆಸರು ಹೇಳಿದಿರಿ. ಇಮಿಡಿಯೇಟಾಗಿ 2ಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ತೀವಿ. ಎಲ್ಲರಿಗೂ ನಾವು VC ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ದಯಮಾಡಿ ತಮ್ಮ ಸಹಕಾರ ಮತ್ತು ಕಂಪ್ಲೇಂಟ್ ಹೇಳೋದರಲ್ಲಿ ನಾವು ಕೇಳೋದ್ರಲ್ಲಿ ಭಾಳ ಖುಷಿ ಇದೆ ನಮಗೆ. ನೀವು ಕಂಪ್ಲೇಂಟ್ ಹೇಳಿದರೆ ಮಾತ್ರ ನಮಗೆ ಉಪಯೋಗ ಆಗೋದು, ಅದರ್ವೈಸ್ ಫೀಡ್ಬ್ಯಾಕ್ ಸಿಗ್ತದೆ ನಮಗೆ, ಜನಕ್ಕೆ ರೀಚ್ ಆಗೋಕ್ಕಾಗೋದಿಲ್ಲ. ಇಲ್ಲ ನಾವು ಮಾಡಿದ್ದೆ ಸರಿ ಅಂತ ಹೋಗೋದು ಅಂತ ಸಮಯ ಅಲ್ಲಿದು. ಅದಕ್ಕಾಗಿ ನನಗೂ ಗೊತ್ತಿದೆ, ನೀವು ತಡವಲ್ಗ ಹೇಳಿದ್ರಿ, ನಾನು ಮಿಂಚನಾಳು ಹೇಳ್ತಾ ಇದ್ದೀನಿ. ಅವರವ್ರ ಪ್ರಾಬ್ಲಮ್, ಅವರಿಗೆ 2 ಪ್ರಾಬ್ಲಮ್ ಇದೆ. ಒಂದು ತೆರೆಯೋದ್ರ ಬಗ್ಗೆ PDOಗಳದ್ದು ಹೇಳ್ತಾ ಇದ್ದೀರಿ, ಇನ್ನೊಂದು ಅವ್ರದ್ದು ನಮಗೆ ಎಲ್ಲ ದಿನಸಿ ಖಾಲಿಯಾಗಿದೆ, ನಮಗೆ ಇಲ್ಲಿ ತರೋಕ್ಕೆ ಹೆದರಿಕೆ ಇದೆ. ಅದಕ್ಕಾಗಿ ನಿಮ್ಮ ಮೂಲಕ ನೀವು ನಾಳೆ ಬರಿಬೇಕು. ಹೋಲ್ಸೇಲ್ ಏನು ಇವರು ತೊಗೊಂಡು ಹೋಗೋಕ್ಕೆ ಇಲ್ಲಿ ಬರ್ತಾರೆ, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಅವರು ಹೋಲ್ಸೇಲ್ ಗಾಡಿಯನ್ನು ತೊಗೋಬೇಕು. ದೇ ಶುಡ್ ನಾಟ್ ಮಿಸ್ಯೂಸ್ ದ್ಯಾಟ್ ವೆಹಿಕಲ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಪರ್ಸನ್ಸ್. ಖಾಲಿ ಬರುತ್ತನೆ ಖಾಲಿ ಬರತ್ತೇನಂತ ಜನ ತೊಗೊಂಡು ಬರೋದಲ್ಲ, ಖಾಲಿ ಬರಬೇಕು, ದಿನಸಿಗಳನ್ನು ಒಯ್ಯಬೇಕು. ಅದಕ್ಕೆ ನಾವು ವೆರಿ ಮಚ್ ವಿ ಆರ್ ವಿತ್ ದೆಮ್. ಎನಿ ಕಂಪ್ಲೇಂಟ್ ಪ್ಲೀಸ್ ಯಾವುದು ತಹಸೀಲ್ದಾರ್ಗೂ ತಿಳಿಸ್ಬೋದು, ಅಥವಾ ನೀವು ಅದಾಗಲಿಲ್ಲ ಅಂದರೆ ಪೊಲೀಸ್ ಆಫೀಸರ್ಸ್ ಅಥವಾ CO ಅವರಿಗೆ ತಿಳಿಸ್ಬೋದು. ಹೌದು ಹೌದು ಹೌದು, ಅದನ್ನೇ ಹೇಳತ್ತಾರೆ. 3,000 ಅಲ್ಲ, ಅದು ಅಷ್ಟೇ. ಅವ್ರದ್ದು ಈಗ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಹೇಳಿಲ್ಲ. ಲೇಟ್ ಬಂದ್ರಿ ನೀವು, ಲೇಟ್ ಬಂದು ಇಲ್ಲ ಇವ್ರು ಬರಲಿಲ್ಲ, ಹೋಗ್ತಾ ಇದ್ರಿ ಇವರು ಫ್ರಮ್ ಬೆಂಗಳೂರದಿಂದ ಈ ಕಡೆ ಹೋಗಾರ ಇವ್ರು, ರಾಜಸ್ಥಾನ ಆ ಕಡೆ ಎಲ್ಲ, ಹರಿಯಾಣ. ಫಸ್ಟ್ ಅವರು ವರ್ಕಿಗೆ ಬಂದಿದ್ರು ಎಲ್ಲಿ, ಬೆಂಗಳೂರು. ಔಟ್ಸೈಡರ್ಸ್ ಬೆಂಗಳೂರಲ್ಲಿ ಪಾಣಿಪದ ಹೇಳ್ತಿರ್ತಾರೆ. ಇಲ್ಲ, ಈಗ ನಾವು ಏನು ಮಾಡ್ತೀವಿ ಅಂದರೆ, ನಾವು ದ ಸಿಚುವೇಶನ್ ಈಸ್ ನಾಟ್ ಕಂಪ್ಲೀಟ್ಲಿ ವಾಟ್ ಯು ಕ್ಯಾನ್ ಸೇ, ಅಂದರೆ ಈ ಸಮಯವನ್ನು ಯಾರೂ ದುರುಪಯೋಗ ಮಾಡ್ಕೋಬಾರ್ದು. ಅವರು ಯಾರೇ ಇರ್ಬೋದು, ಅಂದರೆ ನಿಮಗೆ ಗೊತ್ತಿದೆ, ಅವರು ಪಾಪ ಈ ಡೇ ಟು ಡೇ ಬಿಸ್ನೆಸ್ ಮಾಡೋಕ್ಕೆ ಹೋದವರು, ಅವರಿಗೆ ಏನು ಭಯ ಅಂದರೆ, ನಮ್ಮನ್ನೆಲ್ಲೋ ಹಾಕಿ ನಮಗೆ ಯಾವುದೇ ವ್ಯವಸ್ಥೆ ಮಾಡದೇ ಇರ್ಬೋದು, ನಮಗೇನೂ ಸಿಗದೇ ಇರ್ಬೋದು ಅಂತ ಒಂದು ಭಯ ಇರ್ತದೆ. ಅವರಿಗೆ ನಾವು ಕನ್ವಿನ್ಸ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಈಗ ರೋಡ್ ಬ್ಲಾಕ್ ಮಾಡೋಕ್ಕಂದ್ರೆ ಒಂದೇ ಇರೋದು, ಏನು ಇಸೆನ್ಷಿಯಲ್ ಕಮಾಡಿಟೀಸ್ ಕ್ರಾಸ್ ಆಗ್ತಾ ಇದ್ದಾವಲ್ಲ ಅಂಥವು ಮಾತ್ರ. ನ್ಯಾಷನಲ್ ಹೈವೇ ಬ್ಲಾಕ್ ಮಾಡುವಂತಿಲ್ಲ. ಅದಕ್ಕೆ ನಾವು ಕರೆಕ್ಟಾಗಿ ವ್ಯವಸ್ಥೆ ಮಾಡ್ತೀವಿ, ಅವರಿಗೂ ವ್ಯವಸ್ಥೆ ಮಾಡ್ತೀವಿ. ಅವರು ಬೇರೆ ಕಡೆ ಸರ್, ಬಿಹಾರ ರಾಜಸ್ಥಾನ ಆ ಕಡೆ ಇದ್ದಾರೆ, ಅಲ್ಲೇ ಸ್ಟೇ ಇದ್ದಾರೆ ಸರ್. ಅವರು ಸುತ್ತಮುತ್ತ ಟೆಂಟ್ ಹಿಡ್ಕೊಂಡಿದ್ದಾರೆ. ಅವ್ರು ಡೈಲಿ ಹೋಗೋದು ಅಪ್ ಅಂಡ್ ಡೌನ್ ಮಾಡೋದ್ರಿಂದ ಇವರು ಗ್ರಾಮಸ್ಥರು ಭಯ ಕೊಡ್ತಾರೆ ಸರ್. ಇಲ್ಲ, ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಇದೆ, ನೋ ಇಸೆನ್ಷಿಯಲ್ ಸರ್ವಿಸಸ್ ಶುಡ್ ಬಿ ಸ್ಟಾಪ್ಡ್. ಅದ್ರಾಗ ಈಗ ನಮ್ಮದ್ರ ಜೊತೆ ಅವ್ರದ್ದು ಸೇರಿಸಿದ್ದಾರೆ. ಹೀಗಾಗಿ ಅದು ಅಂದರೆ ಇದನ್ನು ಆರ್ಡರ್ ಮಾಡಿ, ಅದಕ್ಕೆ ನಾನು ಬೇಕಾದರೆ ಅವರಿಗೆ ಕೇಳ್ತೀನಿ. ಬಟ್ ಈಗ ಏನಾಗ್ತದೆ ಅಂದರೆ, ನಾವು ನೀವು ಎಲ್ಲ ತಿರ್ಗತೀವಿ. ಫಾರ್ ದ್ಯಾಟ್ ಇಟ್ ಈಸ್ ಪರ್ಮಿಟೆಡ್, ಫಾರ್ ದೆಮ್ ಆಲ್ಸೋ ಇಟ್ ಈಸ್ ಪರ್ಮಿಟೆಡ್. ಅವರಿಗೆ ನಾವು ಅದೇ ಈ ಸೋಷಿಯಲ್ ಪ್ರಾಬ್ಲಮನ್ನು ವಿ ಶುಡ್ ಅಡ್ರೆಸ್ ಸೋಷಿಯಲಿ ಓನ್ಲಿ. ಆ್ಯಂಡ್ ಅಲ್ಲಿ ಒಬ್ರು ಯಾವಾರ ಸ್ಮಾರ್ಟ್ ಫೆಲೋ ಇರ್ತಾನೆ, ಅವ್ನು ಏನಾದರೂ ಇಂಥದ್ದು ಮಾಡ್ತಿರ್ತಾನೆ, ಅಲ್ಲಿ ಇಲ್ಲಿ ಏನೋ ಇದನ್ನು ಮಾಡಿ ಅವ್ರು ಏನಾದರೂ ಕೊಡ್ತಾರೆ ಅಂತ ಹೇಳಿ ಏನೋ ಮಾಡ್ತಿರ್ತಾನೆ, ಅವರಿಗೆ ಹಿಡ್ಕೋತೀವಿ ಅವರಿಗೆ. ಈ ಸಾಲೋಟಿಗೆ ಸಂಬಂಧಪಟ್ಟಂಗೆ ನೀವು ರಾತ್ರಿನ ಮಾತಾಡಿದ್ರಿ ನೀವು, ಆಮೇಲೆ ನನಗೆ ಮತ್ತೆ ಯಾರೋ 1-2-3 ಜನ ಮಾತಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಷನ್ ಅದು. ಅಂದರೆ ಇದ್ರ ನೋಡ್ರಿ, ದ ಪ್ಲೇಯರ್ಸ್ ಹೆಂಗಿದ್ದಾರೆ ನಮ್ಮಲ್ಲಿ ಅಂದರೆ, ಇದ್ರ ದುರುಪಯೋಗ ತೊಗೊಳ್ಳೋರು ಎಲ್ಲ ಕಡೆ ಇದ್ದಾರಂತ. ಪ್ಲೇಯರ್ಸ್ ಆರ್ ಫ್ರಮ್ ಆಲ್ ಆ್ಯಂಗಲ್ಸ್.
ಸುಮ್ಮನೆ ಒಂದು ಹೇಳೋದು, ಅವನಿಗೆ ಕೆಮ್ಮು ನೆಗಡಿ ಜ್ವರ ಭಾಳ ಜೋರದಲ್ಲಿದೆ, ಅವನಿಗೆ ಕೊರೋನಾ ವೈರಸ್ ಡೌಟು ಅಂತ ಪಾಸಿಟಿವ್ ಬಂದಿದೆ ಅಂತ ಸುದ್ದಿ ಮಾಡಿದ್ರು ಅವರು. ಅದು ನಿನ್ನೆನೇ ನೀವು ಅದನ್ನು ಮೆಸೇಜ್ ಮಾಡಿದ್ರಲ್ಲ, ನಾವು ಇಮಿಡಿಯೇಟಾಗಿ ಡಾಕ್ಟರ್ ಲಕ್ಕನ್ ಅವರಿಗೆ ಹತ್ತಿರ ಕಳಿಸುವಂಥದ್ದು ವ್ಯವಸ್ಥೆ ಮಾಡಿದ್ದೀನಿ. ಅವರಿಗೆ ನಾವು ಇದನ್ನು ಮಾಡ್ತೀವಿ. ಈಗ ಹೇಳಿದೆಲ್ಲ ಅದರ್ ಸ್ಟೇಟ್ ಇದು ಅವರಿಗೂ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್ ಮಾಡೋದು ಮಾಡ್ತೀವಿ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆ ರಾಜ್ಯದ ಜವಾಬ್ದಾರಿ ಅದು. ಅವರು ಮತ್ತೊಂದು ರಾಜ್ಯದಿಂದ ತಂದು ಎಪಿಡೆಮಿಕ್, ಅದೇ ಈಗ ಲಾಕ್ಡೌನ್ ಮೀನಿಂಗೇ ಅದು. ಲಾಕ್ಡೌನ್ ಬೇರೆ ಏನು ಮೀನಿಂಗ್ ಇಲ್ಲ ಅದಕ್ಕೆ. ಲಾಕ್ಡೌನ್ ಅಂದರೆ ಬಾರ್ಡರ್ಸ್ ಆರ್ ಸೀಲ್ಡ್, ದಟ್ಸ್ ಆಲ್. ಲಾಕ್ಡೌನ್ ದೇ ಕೆನಾಟ್ ಕ್ರಾಸ್, ಆ್ಯಕ್ಚುಲಿ ವೈಲೇಷನ್. ಆದರೂ ಕೆಲವರು ದಾಟಿದವರು ಬಂತು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ದಾಟದವ್ರಿಗೆ ಮತ್ತು ಈಗ ದಾಟ್ಸಕ್ಕೆ ಹೋದರೆ ಈಗ ನೀವೇ ಒಂದು ಕಡೆ ಹೇಳ್ತೀರಿ ಸರ್ ಬಂದಾರೆ ಊರಾಗ ತೊಗೋತಾ ಇಲ್ಲ. ದ್ಯಾಟ್ ವಿಲ್ ಬಿಕಮ್ ಎ ಬಿಗ್ಗೆಸ್ಟ್ ಸೋಷಿಯಲ್ ಇಶ್ಯೂ. ಊರವ್ರು ತೊಗೊಳ್ಳೋದಿಲ್ಲ ಅವ್ರಿಗೆ ಒಳಗಡೆ. ದೆನ್ ಅವರಿಗೆ ಇಲ್ಲಿ ಅರೇಂಜ್ ಮಾಡೋದಕ್ಕಿಂತ ಆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಲ್ಲೇ ಅರೇಂಜ್ ಮಾಡಬೇಕು. ಮತ್ತು ಅಲ್ಲಿ ಅವರಿಗೆ ಸಮಸ್ಯೆಗಳಿದ್ದಾವೆ, ಮಹಾರಾಷ್ಟ್ರದಲ್ಲಿದ್ದಾವೆ, ಗೋವಾದಲ್ಲಿದ್ದಾವೆ. ಬಟ್ ದೇ ಹ್ಯಾವ್ ಟು ಅರೇಂಜ್, ಬೇರೆ ಏನು ಆಪ್ಷನ್ ಇಲ್ಲ. ನಾವು ಆಲ್ರೆಡಿ ಮಾಡಿದ್ದೀವಿ. ಪುನಾ, ಗೋವಾ ಚೀಫ್ ಸೆಕ್ರೆಟ್ರಿ ಮಾತಾಡಿದ್ದಾರೆ. ಅದನ್ನು ಬಿಟ್ಟು ಇವರು ಮಾಡಿದ್ದಾರೆ. ನಾನು ಮಾತಾಡಿದ್ದೀನಿ, ಪುನಾ ಕಲೆಕ್ಟ್ರಿಗೆ ಮಾತಾಡಿದ್ದೀನಿ, ಸೊಲ್ಲಾಪುರ ಕಲೆಕ್ಟ್ರಿಗೆ ಮಾತಾಡಿದ್ದೀನಿ. ಯಾರ್ಯಾರು ನನಗೆ ಪರ್ಟಿಕ್ಯುಲರ್ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಆ ಕಲೆಕ್ಟ್ರ್ಗಳಿಗೆಲ್ಲ ನಾನೇ ಸ್ವತಃ ಮಾತಾಡಿದ್ದೀನಿ. SP ಅವರು ಮಾತಾಡಿದ್ದಾರೆ, ಇಬ್ಬರು ಮಾತಾಡಿದ್ದೀವಿ. ಮತ್ತು ಅವರು ಹೇಳ್ತಾರೆ ನಾವೇ ಬಿಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಅಂಥದ್ರಾಗ ನಾವು ಬಿಡು ಅಂತ ಹೇಳೋದು ಹೊರಗಡೆ ಅಂದರೆ ಅಂದಾಜು ಒಂದು 3-4 ಸಾವಿರ ಜನ ಇರ್ಬೋದು. 3,000 to 4,000 ಅಂತೂ ಮಿನಿಮಮ್ ಇರ್ಬೋದು. ನನಗೆ ಕೊಟ್ಟ ಮಾಹಿತಿ ನೀವು ಮತ್ತು ಬೇರೆ ಬೇರೆ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಕೊಟ್ಟ ಮಾಹಿತಿಗಳನ್ನೆಲ್ಲ ನೋಡಿದರೆ ಒಂದು 3,000 4,000 ಅಂತೂ ಇದ್ದೇ ಇರ್ತಾರೆ. ನಮ್ಮದೇ ನೋಡ್ರಿ, ಇಲ್ಲೇ ಸುಮ್ಮನೆ 2,500 ಜನ ಸಿಕ್ಕಿದ್ದಾರೆ, 1,500ದಿಂದ 2,500. ಮತ್ತು ಅಷ್ಟು ಆರಾಮಾಗಿರ್ತಾರೆ. ಮತ್ತು ಎಲ್ಲ ಸೇರ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು 4,000 ಜನ ಒಳಗಡೆ ಸೇರಿಬಿಟ್ಟಿದ್ದಾರೆ ಈಗ ನಮ್ಮಲ್ಲಿ. ದೇ ಆರ್ ಲೈಕ್ ವಿ ಆರ್ ಸಿಟ್ಟಿಂಗ್ ಆನ್ ದ ಆಟಮ್ ಬಾಂಬ್. ಇವತ್ತು ಪೊಲೀಸ್ ಅಧಿಕಾರಿ ಲಂಚ ತಗೊಳ್ಳೋದು ವಿಡಿಯೋ ಅಂತ ಹೊರಗಡೆ ಕಾಮನ್ ಪೀಪಲ್ ಎಮರ್ಜೆನ್ಸಿ ಹೋದ್ರೆ ರಪ್ಪ ಹೊಡಿತಾರೆ. ವಿಡಿಯೋ ನಮಗೆ ಬಂದಿರಬೇಕು. ಈಗಾಗಲೇ ಸೊಸೈಟಿ ಇದ್ರಾಗೆಲ್ಲ ಅಂಥದ್ದು ಒಂದು ಸ್ವಲ್ಪ ಏನಾದ್ರು ಬೇಕಾಗ್ತದೆ. 28 ಜನ ಇದಕ್ಕೆ ಉತ್ತರ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಹೇಳ್ತೇನೆ. ಅವರು ನೀವು ಕರೆಕ್ಟ್ ಕೇಳ್ತಾ ಇದ್ದೀರಿ, ಅದನ್ನು ಬಿಟ್ಬಿಡ್ತಿದ್ದು ನಾನು ಉತ್ತರ ಇಲ್ಲ. ಈಗ ನಾನು ನಿಮಗೆ ಹೇಳಿದೆ, ಅವರು ಇವರು ಅಂತಲ್ಲ. ನಾವು ವಿ ಆರ್ ಇನ್ ಎ ವೆರಿ ಬ್ಯಾಡ್ ಪೊಸಿಷನ್, ವರ್ಸ್ಟ್ ಕಂಡೀಷನ್ನಲ್ಲಿದ್ದೀವಿ. ಇಂಥದ್ರಲ್ಲಿ ಈಗ ಅವರು ಯಾರೋ ಒಬ್ಬ ಸಿಬ್ಬಂದಿ ತೊಗೊಂಡ ಯಾವುದೇ ಇಲಾಖೆ, ಈಗ ಆ ಇಲಾಖೆ ಈ ಇಲಾಖೆ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಹೂಎವರ್ ಇನ್ ದ ಫೀಲ್ಡ್ ಅವನು ನಿಮಗೆ ಕಾಣಿಸ್ತಾನೆ, ಅವನು ನಮಗೆ ಇದಾಗ್ತದೆ. ಯಾರು ಹೂ ಈಸ್ ನಾಟ್ ಇನ್ ದ ಫೀಲ್ಡ್, ಹಿ ಮೇ ಬಿ ಆಲ್ಸೋ ಡೂಯಿಂಗ್ ಸಚ್ ಥಿಂಗ್ಸ್. ಇದು ಅದಕ್ಕಿಂತ ಪಾಪದ ಕೆಲಸ ಯಾವುದೂ ಇಲ್ಲ. ಇದಕ್ಕೆ ಈಗ ಇಂಥ ಸಿಚುವೇಶನ್ನಲ್ಲೂ ವಿ ಆರ್ ಪ್ಲೇಯಿಂಗ್ ವಿತ್ ಆಲ್ ದ ಪಬ್ಲಿಕ್ ಆ್ಯಂಡ್ ಆಲ್ ಸಾರ್ವಜನಿಕರಿಗೆ. ಈಗ ಇವನು ಯಾಕೆ ಕೊಟ್ಟ? ನಾವು ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ನಾವೇ ಹೇಳ್ತಾ ಇದ್ದೀವಿ. ಹಿ ಆಲ್ಸೋ ವಾಂಟ್ಸ್ ಅನ್ಡ್ಯೂ ಅಡ್ವಾಂಟೇಜ್. ಅಂದರೆ ನಾನು ತಿರುಗಬೇಡ ಅಂದರೆ ತಿರುಗ್ತೇನೆ ಅಂತ ಕೊಟ್ಟ ಇವ. ಆ ತೊಗೊಂಡವಂದಂತೂ ತಪ್ಪು, ಅದ್ರಾಗೇನು ಡೌಟೇ ಇಲ್ಲ. ಅದಕ್ಕೆ ನಾವು ನಿರ್ದಿಷ್ಟವಾಗಿ ಅವರಿಗೆ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಇವರಿಂದ ಹೇಳುವಂಥದ್ದು. ಮತ್ತು ಮಾರಲ್ ಆಫ್ ದ ಆಫೀಸರ್ಸನ್ನು ಇಂಪಾರ್ಟೆಂಟ್ ಈಗ. ಆ್ಯಂಡ್ ಇಫ್ ಸಂಬಡಿ ವಿ ಡಿಸ್ಮಿಸ್ ಅಥವಾ ಸಸ್ಪೆಂಡ್ ಮಾಡಿದ್ರು, ದೇ ವಿಲ್ ಗೋ ಆರಾಮ್ಸೆ. ನಾವು ವಿ ಶುಡ್ ನಮ್ಮ ಫೋರ್ಸ್ ಸೈನಿಕರನ್ನ ಇಟ್ಕೊಂಡೇ ಹೋರಾಟ ಮಾಡಬೇಕಲ್ಲ. ಇದೇ ಸೈನಿಕರನ್ನು ಸಾಕಿದವರು ನಾವೇ. ಅದು ನಾವು ಇಂಥ ಸಮಯದಲ್ಲಿ ನೀವು ಹೇಳಿದ್ದನ್ನು ಡೆಫಿನೆಟ್ಲಿ ವಿ ಟೇಕ್ ಇಟ್ ಆ್ಯಸ್ ಅ ವೆರಿ ಸೀರಿಯಸ್. ಆ್ಯಂಡ್ ಆಲ್ವೇಸ್ ದಟ್ 5% ನಮ್ಮಲ್ಲಿರೋದು, 5% ನಿಮ್ಮಲ್ಲಿರೋದು, ದಿಸ್ ಈಸ್ ಆಲ್ವೇಸ್ ದೇರ್. ಆ್ಯಂಡ್ ನಿಮ್ಮಲ್ಲಿದ್ದದ್ದನ್ನು ಕಂಟ್ರೋಲ್ ಆಗಬೇಕು, ನಮ್ಮಲ್ಲಿದ್ದದ್ದು ಕಂಟ್ರೋಲ್ ಆಗಬೇಕು. ಹೌದು ಬೇರೆ ಹೌದು
ಈಗ ಇದುವರೆಗೆ ಇದ್ದದ್ದು ಬರೀ ವಿದೇಶದಿಂದ ನಮ್ಮ ಜಿಲ್ಲೆಗೆ ಮರಳಿದಂಥವರಿಗೆ ನಾವು ಹೋಮ್ ಕ್ವಾರಂಟೈನ್ ಮಾಡ್ತಾ ಇರೋದು. ನಾವು ಇವತ್ತು ಸಭೆಯಲ್ಲಿ ನಿರ್ಧಾರ ಮಾಡಿದ್ದೀವಿ, ಯಾವುದು ಅಫೆಕ್ಟೆಡ್ ಜಿಲ್ಲೆಗಳಿದಾವಲ್ಲ, ರಾಜ್ಯದಲ್ಲಿರುವ ಅಫೆಕ್ಟೆಡ್ 10-11 ಜಿಲ್ಲೆಗಳಿದಾವಲ್ಲ, ಅಲ್ಲಿಂದ ಬಂದಂಥ ಎಲ್ಲ ಜನರನ್ನು ಹೋಮ್ ಕ್ವಾರಂಟೈನ್ ಮಾಡುವಂಥದ್ದು. ಅಫೆಕ್ಟೆಡ್ ರಾಜ್ಯದಿಂದ ಕೇರಳ, ಮಹಾರಾಷ್ಟ್ರ ಈ ಥರ ಅಫೆಕ್ಟೆಡ್ ರಾಜ್ಯದಿಂದ ಬಂದಂಥ ಜನರನ್ನು ಸಹಿತ ಹೋಮ್ ಕ್ವಾರಂಟೈನ್ ಮಾಡುವಂಥದ್ದು ಇದು ಸಮಿತಿಯ ನಿರ್ಧಾರ. ಇದು ನಾವು ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ಇದುವರೆಗೆ ಬರೀ ವಿದೇಶದಿಂದ ಮಾತ್ರ ಆಗ್ತಿತ್ತು. ಈ ಸಲ ನಾವು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇದ್ದೀವಿ. ಹೌದು ಹೌದು, ಅದು 14 ಡೇಸ್. ಆ ಡೇ ನಾವು ಕನ್ಸಿಡರ್ ಮಾಡುತ್ತಾ ಇಲ್ಲ. ಅದಕ್ಕೆ ಈ 28 ಇವತ್ತಿಂದ 14 ದಿವಸ. ಹೌದು, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಅಂತೂ ಇದ್ದೇ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಮೇನ್ ಅಂದರೆ ನಮಗೆ ಧಾರವಾಡ, ಕಲಬುರಗಿ, ತುಮಕೂರು ಈ ಉಳಿದ ಜಿಲ್ಲೆಯಿಂದ ಭಾಳ ಕಡಿಮೆ ಇರ್ತದೆ. ಮೈಸೂರು ಸ್ವಲ್ಪ ಇರ್ತದೆ, ಮಂಗಳೂರು ಸ್ವಲ್ಪ ಇರ್ತದೆ. ನಮಗೆ ಮೇನ್ ಅಂದರೆ ಪ್ರಾಬ್ಲಮ್ ಮಹಾರಾಷ್ಟ್ರದಿಂದ ಬಂದಂಥವ್ರದ್ದು ಮಾಡುವಂಥದ್ದು. ಎಸ್ಪೆಷಲಿ ಒಂದೊಂದು ಹೋಲ್ ತಾಂಡಾನೇ ನಾವು ಇದನ್ನು ಮಾಡಬೇಕಾಗ್ತದೆ, ಘೋಷಣೆ ಮಾಡಬೇಕಾಗ್ತದೆ. ಅಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಆ ಹೋಲ್ ತಾಂಡ ಘೋಷಣೆ ಮಾಡೋದು. ಹೋಮ್ ಕ್ವಾರಂಟೈನ್ ಅಂದರೆ ಕ್ವಾರಂಟೈನ್ ಆಫ್ ದ ತಾಂಡ ಮಾಡೋರಿಗೆ, ಕಂಪ್ಲೀಟ್ ತಾಂಡಾನೇ ಕ್ವಾರಂಟೈನ್ ಮಾಡಿ ಅಲ್ಲಿ ಅವರಿಗೆ ಸಪ್ಲೈಯನ್ನು ಮಾಡೋದು. ಅಂದರೆ ದೇ ಶುಡ್ ನಾಟ್ ಮೂವ್ ಔಟ್ಸೈಡ್ ಫ್ರಮ್ ದ ತಾಂಡ. ಅವರಿಗೆ ನೀವು ಫುಡ್ ಮತ್ತು ಇತರೆದ್ದು ಸಪ್ಲೈ ಮಾಡುವಂಥದ್ದನ್ನು ಮಾಡ್ತೀವಿ ನಾವು ಅಲ್ಲಿ ಅದೇ ಏರಿಯಾ. ಅರೌಂಡ್ ನಮಗೆ ಮಾಹಿತಿ ಪ್ರಕಾರ ಸುಮಾರು ಒಂದು 2,000-2,500 ಜನ ಇರ್ಬೋದು. ಸೊ ಈಗ ನಮಗೆ ಆ್ಯಸ್ ಆಫ್ ನಾವು ಹೇಳಿದ್ದೀವಿ. ಆ್ಯಕ್ಚುಲಿ ಇಂಡಿ ತಾಲೂಕು ಮತ್ತು ನಮ್ಮಲ್ಲಿನೂ ಇದೆ, ಅವರಿಗೆ ನಾವು ಈಗ ಆಫೀಸರ್ಸ್ ಎಲ್ಲ ಕಳಿಸಿದ್ದೀವಿ. ಅದನ್ನು ನಾವು ಘೋಷಣೆ ಮಾಡುವಂಥದ್ದು, ಕಂಪ್ಲೀಟ್ ಆ ತಂಡನೇ ಇದನ್ನು ಘೋಷಣೆ ಮಾಡುವಂಥದ್ದು. ಈಗ ಏನಾಗಿದೆ ಅಂದರೆ ನಮಗೆ ಎಲ್ಲಿ ಸಿಟಿ ಮತ್ತು ನಿಡಗುಂದಿ, ಕೋಲಾರ ಇಂಥಲ್ಲಿದೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಚೆಕ್ ಪೋಸ್ಟ್ಗಳು ಇದೆಯಲ್ಲ ರಿಮೋಟ್, ನೀವು ಎಲ್ಲಿ ರೀಚ್ ಆಗೋದಿಲ್ಲ ಅಲ್ಲಿ ವಾಲಂಟಿಯರ್ ಎಲ್ಲಿ ಮುಂದೆ ಬರೋದಿಲ್ಲ. ನೀವು ಎಲ್ಲಿ ರೀಚ್ ಆಗ್ತೀರಿ ಅಲ್ಲಿ ಮಾತ್ರ ಮುಂದೆ ಬರ್ತಾರೆ. ಅಲ್ಲಿ ನಮಗೆ ಸಮಸ್ಯೆನೇ ಇಲ್ಲ. ನಾವು 26 ಚೆಕ್ ಪೋಸ್ಟ್ ಅದಾವೆ ಈಗ ಆ್ಯಸ್ ಆಫ್ ನಾವು. ಅವರು ಮುಂದೆ ಬಂದರೆ ನಾವು ಪರಿಶೀಲಿಸ್ತೀವಿ. ನಾವು ಅದ್ರ ಕ್ರೆಡಿಬಿಲಿಟಿ ಮತ್ತು ಇದನ್ನೆಲ್ಲ ನೋಡಿ, ಯಾಕಂದರೆ ವಿ ಶುಡ್ ನಾಟ್ ಅವತ್ತು ಹೇಳಬಾರ್ದು ಇಲ್ಲ ಸರ್ ನಮಗೆ ಈಗ ನಮ್ಮನ್ನಾದ್ರೆ ನೀವು ಪ್ರಶ್ನೆ ಮಾಡ್ಬೋದು. ವಾಲಂಟಿಯರ್ಗೆ ಏನು ಪ್ರಶ್ನೆ ಮಾಡ್ತೀವಿ, ಊಟ ಓದಿಲ್ಲ ಆಗಲಿಲ್ಲಪ್ಪ ನನಗೆ ಇವತ್ತ. ನಮಗೆ 2-3 ಸಮಸ್ಯೆ ಇದೆ ಇದರಲ್ಲಿ. ಒಂದು, ನೀವು ಹೇಳೋ ಇಂಟ್ರೆಸ್ಟ್ ಒಂದು ಕಡೆ ಸಮಸ್ಯೆ ಇದ್ದರೆ, ಇನ್ನೊಂದು ಸಮಸ್ಯೆ ಇದೆ ನಮಗೆ, ಇದನ್ನು ಬೇರೆ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡುವಂಥದ್ದಾಗಬಾರ್ದು ಅಂತೇಳಿ. ಯಾಕಂದರೆ ಈಗ ಭಾರಿ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಪರ್ಟಿಕ್ಯುಲರ್ ಧರ್ಮ, ಜಾತಿ, ಪಕ್ಷ ಇವ್ರನ್ನೆಲ್ಲ ನಾವು ಇನ್ವಾಲ್ವ್ ಮಾಡಿಬಿಟ್ರೆ ಜಿಲ್ಲಾಡಳಿತ ಇದರಲ್ಲಿ ಕಂಟ್ರೋಲ್. और खबरों के लिए देखते रहिए बी न्यूज़ नेशन।